ಕೋರ್ಟ್ಗೆ ಚಕ್ಕರ್ ಹಾಕಿ ಸಿನಿಮಾಗೆ ಹಾಜರಾದರು. ಇದು ಸರಿನಾ ದರ್ಶನ್? ಮಧ್ಯರಾತ್ರಿ 3ರವರೆಗೂ ಸಿನಿಮಾ ಸ್ಪೆಷಲ್ ಶೋ ನೋಡಿದ ದರ್ಶನ್ ಅನುಮಾನ ತರ್ತಿದೆ ದಾಸನ ನಡೆ. ದರ್ಶನ್ಗೆ ನಿಜವಾಗಿಯೂ ಬೆನ್ನು ನೋವಿದೆಯಾ? ಮಾಧ್ಯಮಗಳ ಮುಂದೆ ಬೆನ್ನು ನೋವಿದೆ ಎಂದು ತೋರಿಸಿಕೊಳ್ತಿದ್ದಾರಾ ಅಥವಾ ನಿಜವಾಗ್ಲೂ ಅವರಿಗೆ ಬೆನ್ನು ನೋವಿದೆಯಾ? ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗೆಂದು ಕೋರ್ಟ್ ಕರೆದಾಗ ಘನ ನ್ಯಾಯಾಲಯದ ಮುಂದೆ ತಲೆಬಾಗಿದವರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಅಷ್ಟು ಆರೋಪಿಗಳ ಪೈಕಿ ದರ್ಶನ್ ಬರಲಿಲ್ಲ. ಅದರ ಹಿಂದಿನ ದಿವಸ ರಾಜಸ್ಥಾನಕ್ಕೆ ಹೋಗಿದ್ರು ಹೆಂಡತಿ ಮಕ್ಕಳ ಜೊತೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗಿಸಿದ್ರು. ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದೆ, ನಿರಂತರವಾಗಿ ನಿಂತುಕೊಳ್ಳುವ ಶೂಟಿಂಗ್ ಆಗಿದ್ರಿಂದಾಗಿ ನನಗೆ ಬೆನ್ನು ನೋವು ಕಾಣಿಸ್ಕೊಂಡಿದೆ, ನನಗೆ ಕೋರ್ಟಿಗೆ ಬರಕ್ಕಾಗಲ್ಲ ಅಂತ ಹೇಳಿ ಲಾಸ್ಟ್ ಬೆಂಚ್ ವೀಕ್ ಸ್ಟೂಡೆಂಟ್ ಟೀಚರ್ಗೆ ಕಂಪ್ಲೇಂಟ್ ಕೊಟ್ಟರು. ಈಗ ಮತ್ತೆ ದರ್ಶನ್ಗೆ ಶುರುವಾಗಿದೆ ಸಂಕಷ್ಟ. ಮಧ್ಯರಾತ್ರಿ 3ರವರೆಗೂ ಸಿನಿಮಾ ನೋಡೋದಕ್ಕೆ ಏನು ಸಂಕಟ ಇಲ್ಲ, ಕೋರ್ಟಿಗೆ ಬರೋದಕ್ಕೆ ಸಂಕಟನಾ? ನೋಡಿ, ಆ ವಿಜುವಲ್ಸ್ ಅನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ಸಿನಿಮಾ ನೋಡಿದ ದಚ್ಚು. ಏನು ಲವಲವಿಕೆ, ಅದು ಏನು ಆಕ್ಟಿವು, ಕಾಲು ಅಲ್ಲಾಡ್ತಾ ಇದೆ, ಕೈಯೂ ಅಲ್ಲಾಡ್ತಾ ಇದೆ, ಮುಖದಲ್ಲೂ ನಗು ಬರ್ತಾ ಇದೆ. ಇದನ್ನು ನೋಡಿದ್ರೆ ಯಾವುದಾದ್ರು ವಕೀಲರು ರೊಚ್ಚಿಗೇಳ್ತಾರೆ. ಕೋರ್ಟಿಗೆ ಬರೋಕ್ಕಾಗಲ್ಲ, ಅಲ್ಲಿ ಸಿನಿಮಾ ಸೆಟ್ಟಲ್ಲಿ ಅಥವಾ ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡು ನಗ್ನಗ್ತಾ ಸಿನಿಮಾ ನೋಡ್ತೀಯ, ಕೋರ್ಟಿಗೆ ಬರೋಕ್ಕಾಗಲ್ವ ಅಂಥೇಳಿ ರೊಚ್ಚಿಗೇಳಲ್ವೇನ್ರಿ? ಸಾಕ್ಷಿ ಚಿಕ್ಕಣ್ಣ ಜೊತೆ ದಾಸನ ದೋಸ್ತಿ, ಕೋರ್ಟ್ ಬೇಲ್ ಷರತ್ತು ಉಲ್ಲಂಘಿಸ್ತಿದ್ದಾರಾ ದರ್ಶನ್? ಹಾಗಾದ್ರೆ ಏನಾಗಬಹುದು ಮುಂದಕ್ಕೆ ಅಂತ. ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರ್ಕೊಂಡ್ರು. ಪರಪ್ಪನ ಅಗ್ರಹಾರದಲ್ಲಿ ಅದು ಯಾವನೋ ಒಬ್ಬ ರೌಡಿ ಶೀಟರ್, ಅವನು ಕರೆದು ಪಕ್ಕದಲ್ಲೇ ಕೂರಿಸ್ಕೊಂಡು ಸಿಗರೇಟ್ ಸೇದ್ದ. ಅದಾದ ಮೇಲೆ ಅದು ಈಗ ತನಿಖೆ ಚುರುಕುಗೊಂಡಿದೆ. ಅದರ ನೋಟಿಸ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ನಿಯಮ ಉಲ್ಲಂಘಿಸಿದ್ರಲ್ಲ, ಆ ಪ್ರಕರಣ ನಿನ್ನೆಯಷ್ಟೇ ಮತ್ತೆ ತನಿಖೆ ಚುರುಕುಗೊಂಡಿದೆ. ಸೊ ಅವತ್ತು ರೌಡಿ ಶೀಟರ್ ಪಕ್ಕದಲ್ಲಿ ಸಿಗರೇಟ್ ಸೇದಿದ್ದಕ್ಕೆ ಅಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಲಾಯಿತು. ಇನ್ನು ಬಳ್ಳಾರಿಗೆ ಶಿಫ್ಟ್ ಆದಾಗ ಬೆನ್ನು ನೋವು ಉಲ್ಬಣಗೊಂಡಿತ್ತು ನಟ ದರ್ಶನ್ಗೆ. ಹಂಗೂ ಹಿಂಗೂ ಸರ್ಕಸ್ ಮಾಡಿ ಕೊನೆಗೆ ರೆಗ್ಯುಲರ್ ಬೇಲ್ ಪಡ್ಕೊಂಡ್ರು. ಈಗ ರೇಣುಕಾ ಸ್ವಾಮಿಯ ಕೊಲೆಯ ತೀರ್ಪು ಇನ್ನೂ ಮುಕ್ತಾಯ ಆಗಿಲ್ಲ. ಅಂತಿಮ ತೀರ್ಪು ನ್ಯಾಯಾಲಯದ ಅಂಗಳದಲ್ಲಿದೆ. ನ್ಯಾಯಾಲಯದ ಗೌರವಾನ್ವಿತ ಪೀಠ ತೀರ್ಪು ಕೊಡುವವರೆಗೂ ಇವರೆಲ್ಲ ಆರೋಪಿಗಳೇ. ಇವರು ಕಳಂಕರಹಿತರಾಗಿಲ್ಲ, ಇನ್ನು ಕಳಂಕ ಸಹಿತರಾಗೇ ಇದ್ದಾರೆ. ಇವರೆಲ್ಲರೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳು, ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪವನ್ನು ಎದುರಿಸ್ತಾ ಇರುವವರು. ಆ ಪವಿತ್ರ ಗೌಡ ಪಾಪ ಹೆಂಗೋ ಅಲ್ಲಾಡ್ಕೊಂಡಾದ್ರೂ ಕೋರ್ಟ್ ಎದುರುಗಡೆ ಬಂದರು ತಮ್ಮನ ಜೊತೆ. ಆ ಉಳಿದ ಆರೋಪಿಗಳು ಅವರೆಲ್ಲರೂ ಬಂದು ಬಡ ಮಧ್ಯಮ ವರ್ಗದ ಆರೋಪಿಗಳು. ಅವರೆಲ್ಲರೂ ಕೆಲಸಗಳಿರ್ತಾವೆ, ಜಮೀನಿಗೆ ಹೋಗ್ಬೇಕು, ಕೃಷಿ ಮಾಡಬೇಕು, ಅದನ್ನೆಲ್ಲ ಬದಿಗಿಟ್ಟು ಕೋರ್ಟಿಗೆ ಹಾಜರಾಗವ್ರೆ. ಇವ್ರಿಗೇನಾಯ್ತು ಕೆಲಸ? ರಾಜಸ್ಥಾನಕ್ಕೆ ಹೋಗಿ ಶೂಟಿಂಗಿಗೆ ನಿಂತ್ಕೊಳ್ಳೋಕ್ಕಾಯ್ತದೆ, ಕೋರ್ಟಿಗೆ ಬರೋಕ್ಕಾಗಲ್ವಾ? ಕೋರ್ಟ್ ಕೇಳುತ್ತೆ ಆ ಪ್ರಶ್ನೆನ. ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಸಂಕಷ್ಟ ಶುರುವಾಗಿದೆ. ದರ್ಶನ್ಗೆ ನಿಜವಾಗಿಯೂ ಬೆನ್ನು ನೋವಿದೆಯಾ ಅಥವಾ ನೋವಿದ್ದವರಂಗೆ ಆಕ್ಟ್ ಮಾಡ್ತವ್ರಾ? ಮಾಧ್ಯಮಗಳ ಮುಂದೆ ಬೆನ್ನು ನೋವಿದೆ ಅಂತ ತೋರಿಸಿಕೊಳ್ತಿದ್ದಾರಾ? ಸಾಕ್ಷಿಯ ಮೇಲೆ ಪ್ರಭಾವ ಬೀರ್ತಿದ್ದಾರಾ ನಟ ದರ್ಶನ್? ಸಾಕ್ಷಿ ಚಿಕ್ಕಣ್ಣನ ಜೊತೆ ದಾಸನ ದೋಸ್ತಿ ರೀ. ಒಬ್ಬ ವಿಟ್ನೆಸ್ ಯಾರು? ಚಿಕ್ಕಣ್ಣ, ಕಾಮಿಡಿ ಆಕ್ಟರ್, ಕಾಮಿಡಿಯನ್. ವಿಟ್ನೆಸ್ ಜೊತೆ ಈ ಪ್ರಕರಣದ ಆರೋಪಿಗಳು ಸಂಬಂಧ ಬೆಳೆಸಬಾರ್ದು. ಕಾನೂನಿನ ಪರಿಜ್ಞಾನ ಬೇಡವಾ ಇವುಗಳಿಗೆ? ಕಾನೂನಿನ ಪರಿಜ್ಞಾನ ಇದೆಯಾ? ತಿಳ್ಕಬಾರ್ದ? ಆತನ ವಿರುದ್ಧ ಇರತಕ್ಕಂಥ ಪ್ರಕರಣ ಏನು, ಆ ಪ್ರಕರಣದಲ್ಲಿ ಯಾರ್ಯಾರು ವಿಟ್ನೆಸ್ಗಳಿದ್ದಾರೆ, ವಿಟ್ನೆಸ್ ಹತ್ತಿರಕ್ಕೂ ಸುಳಿಬಾರ್ದು ಅದರ ಆರೋಪಿಗಳು. ಪಕ್ಕದಲ್ಲೇ ಕೂತ್ಕೊಂಡು ಪಾಪ್ಕಾರ್ನ್ ತಿಂತೀರಾ? ನಾಳೆ ದಿನ ನೋಟಿಸ್ ಬರುತ್ತೆ. ಸಾಕ್ಷಿ ಚಿಕ್ಕಣ್ಣನ ಜೊತೆ ದಾಸನ ದೋಸ್ತಿ, ಕೋರ್ಟ್ ಬೇಲ್ ಷರತ್ತು ಉಲ್ಲಂಘಿಸ್ತಿದ್ದಾರಾ ನಟ ದರ್ಶನ್? ಹಾಗಾದ್ರೆ ಕಾದಿದೆ ಕಾನೂನು ಸಂಕಷ್ಟ.
ಎಸ್, ಇದು ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ನಟ ದರ್ಶನ್ ಸಾಕ್ಷಿಗಳ ಜೊತೆಯೂ ಕೂಡ ಪಕ್ಕದಲ್ಲೇ ಕೂತ್ಕೊಂಡು ಪಾಪ್ಕಾರ್ನ್ ತಿನ್ನುವಷ್ಟು ಅನಿವಾರ್ಯತೆ ಇತ್ತ ಎನ್ನುವಂತಹದ್ದು ಈ ಪ್ರಕರಣದ ಅತ್ಯಂತ ಸೂಕ್ಷ್ಮವಾದಂತಹ ವಿಟ್ನೆಸ್ಸು. ಧನ್ವೀರ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ. ಧನ್ವೀರ್ ವಾಮನ ಎನ್ನುವಂತಹ ಸಿನಿಮಾವನ್ನ ನೋಡೋದಕ್ಕೆ ಬಂದಂತಹ ದೃಶ್ಯ. ಧನ್ವೀರು ಮುಂದ್ಗಡೆನೆ ನಿಂತ್ಕೊಂಡಿದ್ದಾನೆ ಮನುಷ್ಯ. ಪಾಪ ಅವು ಪ್ರತಿಯೊಬ್ಬರಿಗೂ ಆಸೆಗಳಿರ್ತಾವೆ, ಅವ್ರವ್ರ ಸಿನಿಮಾ ಹಿಟ್ಟಾಗಬೇಕು ಅಂತ ಹೇಳಿ. ಆದರೆ ಈ ದೃಶ್ಯ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಕಾನೂನಿಗೆ ಒಬ್ಬ ಹೀರೋ ಕೊಡಬಹುದಾದಂತಹ ಬೆಲೆ ಮತ್ತು ಗೌರವ ಇದೇನಾ? ಕಾನೂನಿನ ಅದರಲ್ಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಸಂವಿಧಾನದ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಗೌರವಿಸಬೇಕು, ನ್ಯಾಯಾಂಗ ಕರೆಯನ್ನು ಸ್ವೀಕರಿಸಬೇಕು. ನ್ಯಾಯಾಲಯಕ್ಕೆ ಹೋಗಿಲ್ಲ, ಆದರೆ ವಾಮನ ಸಿನಿಮಾ ನೋಡೋದಕ್ಕೆ ಕೂತ್ಕೊಂಡು ಪಾಪ್ಕಾರ್ನ್ ತಿಂತಾ ಇದ್ದಾರೆ. ಜೊತೆಗೆ ಈ ಪ್ರಕರಣದ ಸಾಕ್ಷಿ ಕೂಡ ಬಗಲಲ್ಲೇ ಇದ್ದಾರೆ. ನೀನು ಮದುವೆಗೂ ಬರ್ತೀನಿ ಅಂತೇಳಿ ಕಷ್ಟ ಸುಖ ಮಾತನಾಡ್ತಾರಂತಲ್ಲ ಕೂತ್ಕೊಂಡು. ಭಾರಿ ಕಾಮಿಡಿ, ಭಾರಿ ಹಾಸ್ಯ. ಅವ್ರ ಮೇಲಿರ್ತಕ್ಕಂಥ ಆರೋಪಗಳ ಪರಿಜ್ಞಾನ ಬೇಡ, ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದಾರೆ. ಯಾರೋ ದಾರಿಲಿ ಹೋಗೋ ದಾಸಯ್ಯ ಈ ಥರದ್ದು ಕೆಲಸ ಮಾಡಿದ್ದಿದ್ರೆ ನಾವೇನು ಕೇಳ್ತಾ ಇರಲಿಲ್ಲ, ಪ್ರಶ್ನೆ ಮಾಡ್ತಿರ್ಲಿಲ್ಲ. ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಸಮಾಜಕ್ಕೆ ಸಂದೇಶ ಸಾರಬೇಕಾದಂತಹ ಒಬ್ಬ ಜವಾಬ್ದಾರಿಯುತ ನಟ ಹಿಂಗೆ ಮಾಡಿದ್ರೆ ಹೆಂಗಯ್ಯ ಅಂತ ಕೇಳ್ತಾ ಇದ್ದೀವಿ.